ಹಾಯ್ ನಂದು, ಏನಿವತ್ತು ಮೊಬೈಲ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ಯಾ? ತುಂಬ ಚೆನ್ನಾಗೈತೆ ಮಾತ್ರ. ಏನ್ಲಿ ಅಂಗಡಿಲಿ ಇಸ್ಕೊಂಡಿದ್ಯಾ? ನೋಡು, ನನಗೂ ಇಂಥದ್ದು ಒಂದು ಸ್ಟ್ಯಾಂಡ್ ಮಾಡಿಕೊಡು. ಹ್ಞೂ, ಮಾಡಿಕೊಡ್ತೀನಿ, ಹೋಗಿ ತೊಗೊಂಡು. ಹೌದಾ, ನಾನು ಇವಾಗಲೇ ಹೋಗಿ ತರ್ತಾ ಇದ್ದೀನಿ ನನ್ನ ಮೊಬೈಲ್ ಸ್ಟ್ಯಾಂಡ್ನ. ನೋಡಿ ಫ್ರೆಂಡ್ಸ್, ಈ ಮೊಬೈಲ್ ಸ್ಟ್ಯಾಂಡ್ ಮಾಡೋದು ತುಂಬ ಈಸಿ, ಮತ್ತು ಇದು ಫೋಲ್ಡಬಲ್ ಆಗೋದ್ರಿಂದ ನೀವು ಕ್ಯಾರಿ ಕೂಡ ಮಾಡ್ಬೋದು. ಸೊ ಇದನ್ನು ಬೇಸಿಕ್ ಮೆಜರ್ಮೆಂಟ್ಸ್ ತೊಗೊಂಡಿದ್ದೀನಿ. ಫೋನ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿರಬೇಕು. ಫೋನ್ನ ಮುಕ್ಕಾಲು ಭಾಗ ಅಂದರೆ ನಿಮ್ಮ ಕ್ಯಾಮ್ರಾ ಕವರ್ ಆಗಬಾರ್ದು ಅಷ್ಟು ಅಡಿಗೆ ಮೆಜರ್ಮೆಂಟ್ ಮಾಡಿಕೊಂಡು ಮೂರು ಕಾರ್ಡ್ಬೋರ್ಡಲ್ಲಿ ನೀವು ಈ ಥರ ಗಿವನ್ ಮೆಜರ್ಮೆಂಟ್ಸಲ್ಲಿ ನೀವು ಕಟ್ ಮಾಡ್ಕೋಬೇಕು. ಕೆಳಗಡೆ 2 ಸ್ಲಿಟ್ ಬಿಡಲೇಬೇಕು, ಯಾಕಂದರೆ ಮೊಬೈಲು ಅಲ್ಲಿ ಹೋಲ್ಡ್ ಆಗೋ ಥರ ಸ್ಲಿಟ್ ಬಿಡಲೇಬೇಕು. ಇವಾಗ ನಾನು ಚಿಕ್ಕ ಪೈಪಲ್ಲಿ ಈ ಥರ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ನೋಡಿ ಅದು ಯಾವ ಥರ ಶೇಪಲ್ಲಿ ಬಂದೈತೆ ಅಂತ. ಹ್ಯಾಂಡ್ಲರು ನಾನು ನೀಟಾಗಿ ಸ್ಟ್ರಾಂಗ್ ಫಸ್ಟ್ ಅದನ್ನು ಗಮ್ಮಲೆ ಯಾಕಂದರೆ ಮೈನ್ ಪಾರ್ಟ್, ಅದು ಮೈನ್ ರೋಲ್ ಈ ಮೊಬೈಲ್ ಸ್ಟ್ಯಾಂಡಲ್ಲಿ ಅದೇ ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗುತ್ತೆ. ನಾನು ಮಾಮೂಲಿ ಬೇರೆ ಕ್ರಿಯೇಟರ್ಸ್ ಮಾಡೋ ಥರ ಫ್ಲೆಕ್ಸಿಬಲ್ ಮಾಡ್ತಾಯಿಲ್ಲ. ಇದು ಮೀಶೋ ಎಲ್ಲ ಕಡೆ ವೈರಲ್ ಆಗಿರುವಂತಹ ಮೊಬೈಲ್ ಸ್ಟ್ಯಾಂಡ್ ಹೇಳ್ಕೊಡೋದ್ರಿಂದ ಅದನ್ನ ಮಾತ್ರ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ಡೀಟೇಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ನಾನು ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಆದಷ್ಟು ಬೇಗನೆ ಲೈಕ್ ಮಾಡಿ. ಇವಾಗ ನಾನು ಅದು ನೀಟಾಗಿ ಕೂತೈತೆ ಅಂದಮೇಲೆ ಎಲ್ಲನೂ ವೈಟ್ ಪೇಪರಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ. ಮತ್ತು ಫ್ರಂಟು ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಇತ್ತು, ಅದನ್ನು ಇನ್ವಿಟೇಷನ್ ಕಾರ್ಡ್ಬೋರ್ಡ್ ಶೀಟ್ ಇತ್ತು, ಅದನ್ನು ಅಂಟಿಸ್ತಾ ಇದ್ದೀನಿ. ಸೊ ಅದು ವೈಟು ಮತ್ತು ಸಿಂಪಲ್ ಆಗಿರೋದ್ರಿಂದ ನಾನು ಅದ್ರ ಮೇಲೆ ಸುಮ್ಮನೆ ಏನಾದ್ರು ಒಂದು ಕ್ವಾಟ್ ಬರಿಬೇಕು ಅಂತ ಅನ್ನಿಸ್ತು. ಸೊ ನಾವು ಮೊಬೈಲ್ ಯೂಸ್ ಮಾಡೋದೇನಕ್ಕೆ, ಮೊಬೈಲ್ ಎಲ್ಲರೂ ಬಿದ್ದೋಗ್ಬಿಟ್ರೆ ತುಂಬ ಫ್ರೀ ಆಗಿಲ್ಲ ಅದಕ್ಕೆ ಕೀಪ್ ಯುವರ್ ಮೊಬೈಲ್ ಇಯರ್ ರಿಲ್ಯಾಕ್ಸ್ ಫ್ರೀ ಅಂತ ಬರ್ತಿದ್ದೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾ ಲೋಗೋಸ್ ಎಲ್ಲ ಬರೆದಿದ್ದೀನಿ. ಇವಾಗ ಅದ್ರದ್ದು ಬೇಸ್ ಮಾಡೋಣ. ಸೊ ಬೇಸ್ ಹೆಂಗೆ ಮಾಡೋದು ಅಂದರೆ 2 ಕಾರ್ಡ್ಬೋರ್ಡ್ ಶೀಟ್ನ ನೀಟಾಗಿ ಕಟ್ ಮಾಡಿಕೊಂಡು, ಸೊ ಅಲ್ಲಿ ಪೈಪ್ ಎಷ್ಟು ಅಳತೆ ಐತೋ ಅಷ್ಟು ನಾವು ಕಟ್ ಮಾಡ್ಕೋಬೇಕು. ಜಸ್ಟ್ ಆ ಸ್ಲಿಟ್ ಆನ್ ಮಾಡ್ಕೋಬೇಕು. ಇವಾಗ ಕಾರ್ಡ್ಬೋರ್ಡು ಎಷ್ಟು ಅಳತೆ ಇದೆಯೋ ಅಷ್ಟು ಅಳತೆಗೂ ನಾವು ಅದನ್ನು ಕಟ್ ಮಾಡ್ಕೋಬೇಕು. ಇವಾಗ ನಾನು ನೀಟಾಗಿ ಸೆಲೋ ಟೇಪಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಥರ ಡಸ್ಟ್ ಕುತ್ಕೋಬಾರ್ದು ಅಂದ್ಬಿಟ್ಟು. ಆಬ್ಸಲ್ಯೂಟ್ಲಿ ಇದು ವೈಟ್ ಕಲರ್ ಆಗೋದ್ರಿಂದ ಡಸ್ಟ್ ತುಂಬ ಕೂತ್ಕೊಳ್ತೀವಿ. ಸೊ ಡಸ್ಟ್ ಕುಳ್ಬಾರ್ದು ಅಂದ್ಬಿಟ್ಟೆ ಇರೋದು. ಸೊ ನಾನು ಇದರಲ್ಲಿ ನೀಟಾಗಿ ಸ್ಟ್ರಾಂಗಾಗಿ ಗಮ್ ಯೂಸ್ ಮಾಡ್ತಾಯಿದ್ದೀನಿ. ಗಮ್ ಯೂಸ್ ಮಾಡಾದ್ಮೇಲೆ ನೀಟಾಗಿ ಅದು ಆ ಸೈಡು ಈ ಸೈಡು ಸಪೋರ್ಟಿವ್ ಆಗಿಲ್ಲ ಅಂದ್ಬಿಟ್ಟು 2 ಸ್ಲಿಟ್ ಕೊಟ್ಟು ಮತ್ತೆ ಹಿಂಗೆ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ವರ್ಕಿಂಗ್ ಸಿಸ್ಟಮ್ ವರ್ಕ್ ಆಗ್ತೈತಾ ಅಂತ. ಇವಾಗ ಬೇಸ್ಗೂ ನಾನು ವೈಟ್ ಪೇಂಟ್ ಮಾಡ್ಬೋದಾಗಿತ್ತು, ಬಟ್ ಪೇಂಟೇ ಯಾವಾಗಲೂ ಯಾಕೆ ಅಂದ್ಬಿಟ್ಟು ವೈಟ್ ಕಲರ್ ಪೇಪರ್ ಇತ್ತು, ವೈಟ್ ಶೀಟ್ ಇತ್ತು. ಸೊ ನಾನು ಅದನ್ನು ನೀಟಾಗಿ ಕವರಪ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮಾಡಾದ್ಮೇಲೆ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಫೋಲ್ಡಬಲ್ ಮೊಬೈಲ್ ಸ್ಟ್ಯಾಂಡ್ ಈಸ್ ರೆಡಿ. ನಿಮಗೂ ಇಷ್ಟ ಆದರೆ ರೀಕ್ರಿಯೇಟ್ ಮಾಡಿ ನನ್ನ